$20 ಅಕೌಂಟ್ನ ಗ್ರೋ ಮಾಡಬೇಕಂತೇಳಿ ಒಂದು ಸ್ಮಾಲ್ ಚಾಲೆಂಜನ್ನು ತೊಗೊಂಡು ವರ್ಕ್ ಮಾಡ್ತಿದ್ದೆ. ಟೋಟಲ್ ಆಗಿ ನಾನು ಒಂದು 5 ಡೇಸ್ ಟ್ರೇಡ್ ಮಾಡಿದ್ದೀನಿ. ಈ 5 ಡೇಸಲ್ಲಿ ಟೋಟಲ್ 13 ಟ್ರೇಡನ್ನು ತೊಗೊಂಡಿರೋದು ನಾನು. ಈ 13 ಟ್ರೇಡಲ್ಲಿ ಇದು ಲಾಸ್ಟ್ 3 ಟ್ರೇಡ್ ನಂದು ನೋಡ್ಕೋಬೋದು. ಒಳ್ಳೆ ರೀತಿ ಪ್ರಾಫಿಟ್ ನಡೀತಾ ಇದೆ. ಪ್ರೆಸೆಂಟ್ ನನ್ನ ಅಕೌಂಟ್ ಇವಾಗ $25 ಇದೆ. ಆ $25ನ ಯೂಸ್ ಮಾಡ್ಕೊಂಡು ಈ 3 ಟ್ರೇಡನ್ನು ತೊಗೊಂಡಿದ್ದೀನಿ. $18 ಅರೌಂಡ್ ಪ್ರಾಫಿಟ್ ರನ್ನಿಂಗ್ ಆಗ್ತಿದೆ. ಬಟ್ ಏನಾಗುತ್ತೆ ಅಂದರೆ ನಾನು ಇದನ್ನ ಇನ್ನೂ ಕೂಡ ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡೋಕ್ಕೆ ರೀಸನ್ ಏನಿತ್ತು ಅಂದರೆ ನನ್ನ ಬೈಯರ್ದು ಲಿಕ್ವಿಡಿಟಿ ತೊಗೊಂಡಿತ್ತು. ಸೊ ಲಿಕ್ವಿಡಿಟಿ ತೊಗೊಂಡಿದ್ದಂದ್ರೆ ನಾನು ಪುಟ್ ಸೈಡ್ ಒಳ್ಳೆ ರೀತಿ ಮೂಮೆಂಟಮ್ ಬರುತ್ತೆ ಅಂತೇಳಿ $25 ಟ್ರೇಡ್ ತೊಗೊಂಡು $18 ರನ್ನಿಂಗ್ ಆಗ್ತಾಯಿದ್ರು. ಒಂದು 18% 85% ರಿಟರ್ನ್ ಇದ್ದರೂ ಕೂಡ ನಾನು ಟ್ರೇಡ್ ಹೋಲ್ಡ್ ಮಾಡಿದೆ. ಯಾಕಂದರೆ ಒಂದು ಒಳ್ಳೆ ಮೂಮೆಂಟಮ್ ಪುಟ್ ಸೈಡಲ್ಲಿ ಬರ್ಬೋದು, ಅಪ್ ಸೈಡಲ್ಲಿ ಲಿಕ್ವಿಡಿಟಿ ತೊಗೊಂಡಿದೆ ಅಂತೇಳಿ. ಬಟ್ ಇಲ್ಲೇ ಆಗಿರೋದು, ಇಲ್ಲಿಂದ ಮಾರ್ಕೆಟ್ ಕಂಪ್ಲೀಟ್ಲಿ ರಿವರ್ಸ್ ಆಗಿಬಿಡುತ್ತೆ. ಸೊ ರಿವರ್ಸ್ ಆದಮೇಲೆ ನಾನು ಈ ಚಾಲೆಂಜನ್ನು ಇಲ್ಲಿ ಫೇಲ್ ಆಗ್ತೀನಿ ನಾನು. ಆ್ಯಂಡ್ ನಾನು ಏನು ಮಾಡಿರೋ ಮಿಸ್ಟೇಕನ್ನು ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಟೋಟಲಾಗಿ ನಾನು 5 ಡೇಸಲ್ಲಿ 13 ಟ್ರೇಡನ್ನು ತೊಗೊಂಡಿದ್ದೀನಿ. 13 ಟ್ರೇಡಲ್ಲಿ 7 ಟ್ರೇಡು ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗಿದೆ. ಅಂದರೆ ನಾನು ಟ್ರೇಡ್ ತೊಗೊಂಡಿನಿ, ಒಳ್ಳೆ ರೀತಿ ಪ್ರಾಫಿಟ್ ಹೋಗ್ತಾ ಇದ್ದಾಗ ನಾನು ಎಸ್ ಎಲ್ ಎಲ್ನ ಟ್ರೈಲ್ ಮಾಡ್ತಾ ಹೋದಾಗ ಸೊ ರಿಟರ್ನ್ ಬಂದುಬಿಟ್ಟು ನನ್ನ ಟ್ರೈಲಿಂಗ್ ಎಸ್ ಎಲ್ನ ಹಿಟ್ ಆಗಿದ್ದಾವೆ 7 ಟ್ರೇಡು. ಆ್ಯಂಡ್ 3 ಟ್ರೇಡ್ ಏನಿದಾವಲ್ಲ 13ರಲ್ಲಿ 3 ಟ್ರೇಡು ಡೈರೆಕ್ಟ್ ಎಸ್ ಎಲ್ ಹಿಟ್ ಆಗಿದ್ದಾವೆ. ಅಂದರೆ ನಾನು ಟ್ರೇಡ್ ತೊಗೊಂಡಾದ್ಮೇಲೆ ಡೈರೆಕ್ಟ್ ಏನು ಕೂಡ ಪ್ರಾಫಿಟ್ ತೋರಿಸಲ್ದೇ ರಿಟರ್ನ್ ಆಗಿ ನನ್ನ ಎಸ್ ಎಲ್ ಡೈರೆಕ್ಟ್ ಹಿಟ್ ಆಗಿದ್ದಾವೆ. ಆ್ಯಂಡ್ ಇನ್ನೂ 3 ಟ್ರೇಡ್ ಏನು ಇದಾವೆ ಅಂದರೆ ಲಾಸ್ಟ್ 3 ಟ್ರೇಡ್ ಇವಾಗೇನು ನೋಡ್ತಿದ್ರಲ್ವ, ಈ 3 ಟ್ರೇಡ್ದೆ ನಾನು ಯಾವುದೇ ರೀತಿ ಎಸ್ ಎಲ್ ಇಟ್ಟಿಲ್ಲ, ಏನೂ ಕೂಡ ಮಾಡಿಲ್ಲ, ಹೋಲ್ಡ್ ಮಾಡಿದಾದ್ಮೇಲೆ ಅದು ಕಂಪ್ಲೀಟ್ಲಿ ರಿವರ್ಸ್ ಆಯಿತು. ನೀವು ನೋಡ್ಕೋಬೋದು, ರಿವರ್ಸ್ ಆಗಿ ನನ್ನ ಕ್ಯಾಪಿಟಲ್ನ ಖಾಲಿ ಮಾಡಿತು, ಅಕೌಂಟ್ ಜೀರೋ ಮಾಡಿ. ಸೊ ನಾನು ಈ ಏನು ಚಾಲೆಂಜಲ್ಲಿ ಫೇಲ್ ಆಗೋಕ್ಕೆ ರೀಸನ್ ಈ 3 ರೀಸನಿಂದ ನಾನು ಫೇಲ್ ಆಗಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಏನು ಮಾಡ್ತಿದ್ದೀನಿ ಚಾಲೆಂಜನ್ನು ತೊಗೊಂಡ್ರೆ ಯಾವುದೇ ರೀತಿಯ ಟ್ರೈಲಿಂಗ್ ಎಸ್ ಎಲ್ ಪ್ಲ್ಯಾನ್ ಮಾಡಲ್ಲ. ಡೈರೆಕ್ಟ್ ಪ್ರಾಫಿಟ್ದ ಆ್ಯಂಡ್ ಲಾಸನ್ನೇ ತೊಗೊಳ್ಳೋದು. ಆ್ಯಂಡ್ ಪ್ರಾಪರಾಗಿ ಎಸ್ ಎಲ್ನ ಮೇಂಟೈನ್ ಮಾಡಿಬಿಟ್ಟು ಟ್ರೇಡ್ ಮಾಡ್ತೀನಿ. ಈ 2 ಮಿಸ್ಟೇಕನ್ನು ಕರೆಕ್ಷನ್ ಮಾಡ್ಕೋಬೇಕು ನಾನು.